ಸುಪ್ರಸಿದ್ಧ ಪ್ರಚಲಿತವಾದ ಹೆಸರು. ಅದರಲ್ಲಿ ನಾವು ಗಮನಿಸಬೇಕಾದ ಕೆಲವಷ್ಟು ಅಂಶಗಳೇನು ಅಂತ ಕೇಳಿದರೆ, ಯಕ್ಷಗಾನ ರಂಗಕ್ಕೆ ತೊಡಗಿಸಿಕೊಳ್ಳುವಲ್ಲಿ ಅವರಿಗೆ ಪ್ರೇರಣೆಯಾಗಿ ನಿಂತವರು ಕುಟುಂಬದ ಅನೇಕ ಮಂದಿ ಹಿರಿಯ ಕಲಾವಿದರು. ನಮಗೆ ಗೊತ್ತಿದೆ, ಗೋಡೆ ಅವರವರ ಸೋದರ ಮಾವ ಶಿರಳಗಿ ಭಾಸ್ಕರ ಜೋಶಿಯವರವರಿಗೆ ಸಂಬಂಧ. ತುಂಬ ಮಂದಿ ತಾಯಿಯ ಕಡೆಯಿಂದ ಯಕ್ಷಗಾನದ ಸಂಬಂಧ ಇರುವ, ಯಕ್ಷಗಾನದಲ್ಲಿ ತೊಡಗಿಸಿಕೊಂಡ ಹಿರಿಯ ಕಲಾವಿದರು ಅನೇಕ ಮಂದಿ. ಅಷ್ಟು ಮಂದಿಗಳ ನಡುವೆ ಹುಟ್ಟಿಕೊಂಡಂತಹ ಒಂದು ಪ್ರತಿಭೆ ಅಶೋಕ ಭಟ್ಟ ಸಿದ್ದಾಪುರ ಅನ್ನುವ ಪ್ರತಿಭೆ ಇವತ್ತಿನವರೆಗೂ ಕೂಡ ಇವರು ಯಾರ ಪ್ರಭಾವಕ್ಕೆ ಒಳಗಾಗದೆ ಸ್ವತಂತ್ರವಾದ ಶೈಲಿಯಲ್ಲಿ ವೇಷವನ್ನು ಪಾತ್ರವನ್ನು ಕಟ್ಟಿಕೊಟ್ಟದ್ದು ಇಡೀ ಅಶೋಕ ಭಟ್ರ ಬದುಕಿನ ಬಹುದೊಡ್ಡ ಹೆಗ್ಗಳಿಕೆ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಪ್ರಭಾವಕ್ಕೆ ಒಳಗಾಗಬಹುದಾದ ಎಲ್ಲ ಸಾಧ್ಯತೆಗಳಿರುವಾಗ ಗೋಡೆಯಂಥವರ ಶೈಲಿ ಆ ಕಾಲದಲ್ಲಿ ಇಡೀ ಪ್ರಚಲಿತವಾಗಿ ಯಾರು ಬೇಕಾದರೂ ಪ್ರಭಾವಕ್ಕೊಳಗಾಗುವ ಶೈಲಿಯಲ್ಲಿದ್ದಾಗ ಅದನ್ನು ಬಿಟ್ಟು ತೊಡಗಿಸಿಕೊಂಡವರು. ಇನ್ನು ಅವರ ಬಗ್ಗೆ, ಅವರ ಯಕ್ಷ ಪ್ರಯಾಣದ ಬಗ್ಗೆ ಹೇಳಲಿಕ್ಕೆ ಹೊರಟ್ರೆ, ಸುಮಾರು 200 ಜನರು ಉಡುಪಿಯ ಯಕ್ಷಗಾನ ಕಲಾ ಕೇಂದ್ರಕ್ಕೆ ಇಂಟರ್ವ್ಯೂಗೆ ಅಂತ ಬಂದಾಗ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂತಹ ಶಿವರಾಮ ಕಾರಂತರು 10 ಮಂದಿಗಳನ್ನು ಆಯ್ದುಕೊಂಡ್ರು. ಆ 10ರಲ್ಲಿ ಒಂದು ಅಶೋಕ ಭಟ್ರಾಗಿದ್ದರು. ಅಂದ್ರೆ ನಾವು ಇವತ್ತಿನ ಕಾಲಮಾನದಲ್ಲಿ ಹೇಳಿದ್ರೆ ಡಿಸ್ಟಿಂಕ್ಷನ್ ಅಲ್ಲ, ರ್ಯಾಂಕ್ ಸ್ಟೂಡೆಂಟ್ ಆಗಿ ಸೆಲೆಕ್ಷನ್ ಅಲ್ಲಿ ಆಯ್ದುಕೊಂಡವರು. ಕಲಿತ ಮೇಲೆ ಅಲ್ಲಿಂದ ನೇರವಾಗಿ ಕಲಿತು, ನಾವು ಇವತ್ತಿನ ಪಾರಿಭಾಷೆಯಲ್ಲಿ ಹೇಳಬೇಕಿದ್ರೆ ಅವರ ಯಕ್ಷಗಾನದ ಕಲಿಕೆ ಪೂರ್ಣ ಆಗುವ ಮೊದಲೇ ಕ್ಯಾಂಪಸ್ ಪ್ಲೇಸ್ಮೆಂಟ್ ಆಗಿತ್ತು ಅವರಿಗೆ. ಅಂದ್ರೆ ಗೋಡೆ ನಾರಾಯಣ ಹೆಗ್ಡೆಯವರು ಅವರನ್ನ ಕರೆದುಕೊಂಡು ಇಡಗುಂಜಿ ಮೇಳಕ್ಕೆ ಹೋದಾಗ ಅಲ್ಲಿ ಶಂಭು ಹೆಗ್ಡೆಯವರು ಇವರನ್ನು ನೋಡಿ, ಮುಂದಿನ ವರ್ಷ ತಿರುಗಾಟಕ್ಕೆ ಇವನು ಗೋಪಾಲ ವೇಷಕ್ಕೆ ಬರಲಿ ಅಂತ ಕರೆದ್ರು. ಅದನ್ನ ಆಫರ್ ಆಗಿ ತಕೊಂಡ ಇವರು ಮೇಳಕ್ಕೆ ಬರ್ತೇನೆ ಅಂತ ಒಪ್ಪಿದ್ರು. ಮೇಳ ಹೊರಡ್ಲಿಕ್ಕೆ ಸರಿ ಒಂದು 6-7 ದಿವಸ ಇರುವಾಗ ಮೇಳದಿಂದ ಒಂದು ಸುದ್ದಿ ಬಂತು, ಗೋಪಾಲ ವೇಷಕ್ಕೆ ಜನ ಆಗಿದೆ, ಪೀಠಿಕೆ ಸ್ತ್ರೀ ವೇಷಕ್ಕೆ ಜನ ಇಲ್ಲ, ಇವ ಪೀಠಿಕೆ ಸ್ತ್ರೀ ವೇಷ ಮಾಡಲಿ ಅಂತ. ಬದುಕಿನಲ್ಲಿ ಯಕ್ಷಗಾನ ರಂಗಕ್ಕೆ ಪಾದಾರ್ಪಣೆ ಮಾಡುವಾಗಲೇ ಒಂದು ದೊಡ್ಡ ಸವಾಲು ಮುಂದೆ ಬಂತು. ಯಾವ ಅಂಜಿಕೆ ಇಲ್ಲದೆ ಇದನ್ನು ಸ್ವೀಕರಿಸಿ ಒಂದು 6-7 ದಿವಸದೊಳಗೆ ಬೇಕಾದ ವೇಷದ ಸಾಮಾನೆಲ್ಲ ಒಟ್ಟು ಮಾಡಿಕೊಂಡು ಹೋಗಿ ಪೀಠಿಕೆ ಸ್ತ್ರೀ ವೇಷಕ್ಕೆ ತೊಡಗಿದ್ರು. ಪೀಠಿಕೆ ಸ್ತ್ರೀವೇಷ ಮಾಡುತ್ತಾ ಸಖಿ, ದಾಸಿ ಅಂತ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡ್ತಾ ಇರುವಾಗ ನೆಬ್ಬೂರು ಭಾಗವತರು ಗಮನಿಸಿದ್ರಂತೆ ಇವರನ್ನ. ಅಂದ್ರೆ ತುಂಬಾ ನಾಚಿಕೆ ಸ್ವಭಾವ ಹೆಚ್ಚುಂಟು, ಸ್ತ್ರೀವೇಷ ಮಾಡಿದಾಗ ತುಂಬಾ ಅಂಜಿಕೆ ಉಂಟು, ಹಾಗಾಗಿ ಕೆಲವು ಪುಂಡು ವೇಷಗಳನ್ನು ಕೊಟ್ಟು ನೋಡೋಣ ಅಂತೇಳಿ ಅಲ್ಲಿಂದ ಪುಂಡು ವೇಷಗಳನ್ನು ಅವರಿಗೆ ಕೊಟ್ಟರು. ಸಮರ್ಥವಾಗಿ ಪುಂಡು ವೇಷದ ಅವಕಾಶವನ್ನು ಬಳಸಿಕೊಂಡು ಸ್ತ್ರೀವೇಷಧಾರಿಯಾಗಿ ರಂಗಪ್ರವೇಶ ಮಾಡಿದ ಅಶೋಕ ಭಟ್ರು ಪುಂಡು ವೇಷಕ್ಕೆ ಪಾದಾರ್ಪಣೆ ಮಾಡಿದರು. ಅಲ್ಲಿಂದ ಮುಂದೆ ಅಮೃತೇಶ್ವರಿ ಮೇಳಕ್ಕೆ ಹೋಗಿ ಸೇರಿಕೊಂಡ್ರು. ಅಮೃತೇಶ್ವರಿ ಮೇಳದಲ್ಲಿ ಒಂದು ತಿರುಗಾಟ ಮಾಡುವಾಗ ಸ್ತ್ರೀವೇಷ ಮತ್ತು ಪುಂಡು ವೇಷ ಎರಡನ್ನು ಒಂದು ರಾತ್ರಿಯಲ್ಲಿ ಮಾಡಬೇಕಾದ ಸ್ಥಿತಿ ಬಂತು. ಮಾಡಿದ್ರು. ಆಗ ಕೀರ್ತಿಶೇಷರಾದಂಥ ಪ್ರಾತಸ್ಮರಣೀಯರಾದಂಥ ಕಾಳಿಂಗನಾವುಡ್ರು ಇವರ ಪ್ರತಿಭೆಯನ್ನು ಗುರುತಿಸಿ ಸಾಲಿಗ್ರಾಮ ಮೇಳಕ್ಕೆ ಬರಬೇಕು ಅಂತ ಯಜಮಾನರಲ್ಲಿ ಹೇಳಿದರು. ಅಲ್ಲಿಂದ ಸಾಲಿಗ್ರಾಮ ಮೇಳಕ್ಕೆ ಪಾದಾರ್ಪಣೆಯನ್ನು ಮಾಡಿದರು. ಅಲ್ಲಿಯ ಹೊರಗಿನ ಪ್ರಯಾಣದಲ್ಲಿ ಬಹುದೊಡ್ಡ ಕಲಾವಿದರೊಟ್ಟಿಗೆ ಒಡನಾಟ ಇದ್ದ ಅಶೋಕ ಭಟ್ರು ಸಾಲಿಗ್ರಾಮ ಮೇಳದಲ್ಲಿ ನಿರಂತರ ಒಂದು 16-17 ವರ್ಷಗಳ ಕಲಾ ಸೇವೆಯನ್ನು ಮಾಡುವಾಗ ಕಾಳಿಂಗನಾವುಡ್ರಿಂದ ಒಂದು ನೇರ್ಪುಗೊಂಡ್ರು, ಒಂದು ವೇಷಧಾರಿಯಾಗಿ ಪರಿಪಕ್ವತೆಯನ್ನು ಪಡೆದುಕೊಂಡ್ರು. ಬೆಳೆಯೂರು ಕೃಷ್ಣಮೂರ್ತಿಯವರ ಕೊಡುಗೆ ತುಂಬಾ ಉಂಟು ಅವರ ವೇಷಗಳಲ್ಲಿ. ನಾವು ಛಾಯೆಯನ್ನು ಕಾಣುವುದಿದ್ರೆ, ಅನುಸರಣೆ ಅಲ್ಲ, ಸ್ವಲ್ಪ ಛಾಯೆಯನ್ನು ಕಾಣುವುದಿದ್ರೆ ಬೆಳೆಯೂರು ಕೃಷ್ಣಮೂರ್ತಿಯವರ ಛಾಯೆಯನ್ನು ಕಾಣಬಹುದು. ಸಮರ್ಥವಾಗಿ ಒಂದು ಪ್ರಸಂಗದಲ್ಲಿ, ಈಗ ಉದಾಹರಣೆ ಚಂದ್ರಾವಳಿ ವಿಲಾಸ ಪ್ರಸಂಗವನ್ನು ತೆಗೆದುಕೊಂಡ್ರೆ ಅಲ್ಲಿ ಚಂದ್ರಾವಳಿಯನ್ನು, ರಾಧೆಯನ್ನು, ಚಂದಗೋಪನನ್ನು, ಕೃಷ್ಣನನ್ನು, ಅಜ್ಜಿಯನ್ನು, ಬೇಡ ಕೊನೆಗೆ ಬರುವ ಲಂಡಿ ಪುಸ್ಕಿ ಅಂತ ಹೇಳುವವನನ್ನುವರೆಗೆ ಅಷ್ಟೂ ವೇಷವನ್ನು ಮಾಡಬಲ್ಲ ಸಾಧ್ಯತೆ ಇದ್ರೆ ಇಡೀ ಬಡಗುತಿಟ್ಟಿನಲ್ಲಿ ಈ ಕಾಲದ ಪ್ರಸಕ್ತದಲ್ಲಿ ಅಶೋಕ ಭಟ್ರು ಮಾತ್ರ. ತೆಂಕುತಿಟ್ಟಿನಲ್ಲಿ ಒಂದೆರಡು ಉದಾಹರಣೆಗಳನ್ನು ಕೊಡಬಹುದು. ಪ್ರಜ್ವಲ್ ಗುರುವಾಯನಕೆರೆ ಅಂತವರು ಈಗ ನಮ್ಮಲ್ಲಿ ತಯಾರಾಗ್ತಾ ಇರುವಂತ ಕಲಾವಿದ. ಆದ್ರೆ ಬಡಗುತಿಟ್ಟಿನಲ್ಲಿ, ಇಡೀ ಬಡಗುತಿಟ್ಟಿನಲ್ಲಿ ಒಂದು ಪ್ರಸಂಗದಲ್ಲಿ ಅಷ್ಟೂ ವೇಷಗಳನ್ನು ಮಾಡಬಲ್ಲ, ಕಿರೀಟದಿಂದ ಹಿಡಿದು ಕ್ಯಾದಿಮಂದ್ಲೆಯಿಂದ ಹಿಡಿದು ಸ್ತ್ರೀ ವೇಷವೋ ಹಾಸ್ಯವೋ ಯಾವ ಸಾಲಿನ ಅಷ್ಟೂ ವೇಷಗಳನ್ನ ಮಾಡಬಲ್ಲಂತಹ ಸಾಮರ್ಥ್ಯ ಸಾಧ್ಯತೆ ಇರುವುದು ಅಶೋಕ ಭಟ್ರಿಗೆ. ಅಶೋಕ ಭಟ್ರ ಇನ್ನೊಂದು ದೊಡ್ಡ, ನನ್ನ ಸಮಯ ಮಿತಿ ಮೀರ್ತಾ ಇರೋದ್ರಿಂದ ಇನ್ನೊಂದು ದೊಡ್ಡ ವಿಶೇಷತೆ ಅಂತ ಹೇಳಿದ್ರೆ, ಈ ಕಾಲದಲ್ಲಿ 3 ತಲೆಮಾರಿನ ಕಲಾವಿದರೊಟ್ಟಿಗೆ ಸಮರ್ಥವಾಗಿ ವೇಷವನ್ನು ನಿರ್ವಹಣೆ ಮಾಡಿದವರು. ಶಿವರಾಮ ಹೆಗಡೆ ದೇವರ ಹೆಗಡೆಯಿಂದ ತೊಡಗಿ ಶಂಭು ಹೆಗಡೆ, ಇವತ್ತು ಶಿವಾನಂದ ಹೆಗಡೆ ಅವರಿಗೆ, ಬೇಡ ಚಿಟ್ಟಾಣಿಯವರು, ಇಲ್ಲಿರುವ ಸುಬ್ರಹ್ಮಣ್ಯ ಚಿಟ್ಟಾಣಿ, ಕಾರ್ತಿಕ ಚಿಟ್ಟಾಣಿ, 3 ಜನರೇಷನ್ನ ಎಲ್ಲರೊಟ್ಟಿಗೂ ವೇಷವನ್ನು ಮಾಡಿ ಸೈ ಎನಿಸ್ಕೊಳ್ತಾ ಇರುವವರು, ಎಲ್ಲರಿಗೂ ಸಮಾನವಾಗಿ ಒದಗುತ್ತಾ ಇರೋರು. ಕಾಲವಾಹಿನಿಯಲ್ಲಿ ಕಲೆ ತುಂಬಾ ಬದಲಾಗ್ತಾ ಇದೆ. ಚಿಟ್ಟಾಣಿಯವರ ಕಾಲದಲ್ಲಿದ್ದ ಯಕ್ಷಗಾನ ಅಲ್ಲ,
ಅದರ ನಂತರ ಸುಬ್ರಹ್ಮಣ್ಯ ಚಿಟ್ಟಾಣಿ ಅವರ ಕಾಲದಲ್ಲಿ ಇದ್ದ ಯಕ್ಷಗಾನವೂ ಅಲ್ಲ, ಈಗಿನ ಯಕ್ಷಗಾನ ಬೇರೆ ಆಗಿದೆ. 3 ತಲೆಮಾರಿನ ಯಕ್ಷಗಾನದಲ್ಲಿ ಅದಕ್ಕೆ ಬೇಕಾದಾಗೆ ತಮ್ಮನ್ನು ತಾವು ಒಗ್ಗಿಸಿಕೊಳ್ಳುವುದು, ಒಂದು ಅರ್ಥದಲ್ಲಿ ನೀರಿದ್ದ ಹಾಗೆ ಯಾವ ಪಾತ್ರಕ್ಕಾಗುತ್ತೀರೋ ಆ ಆಕಾರವನ್ನು ಪಡೆಯುವ ಜಾಣ್ಮೆ ಅಶೋಕ ಭಟ್ರಿಗುಂಟು. ಅದು ತುಂಬಾ ವಿಶೇಷವಾದ್ದು. ಒಂದೆರಡೇ ವಿಷಯವನ್ನು ಹೇಳಿ ಮುಗಿಸ್ತೇನೆ. ಇನ್ನೊಂದು ಸರ್ಜನಶೀಲತೆ, ಅವರ ಸೃಜನಶೀಲತೆ ಅಂತ ಕೂಡ ನಾವು ಹೇಳ್ತೇವೆ. ಸರ್ಜನಶೀಲತೆ, ನಿಜವಾದ ಸರ್ಜನಶೀಲತೆ ಯಾವುದು ಅಂದ್ರೆ ಯಾವ ವೇಷಗಳು ತುಂಬಾ ಅವಗಣನೆಗೆ ಒಳಗಾಗಿದ್ದು ಅಂತ ವೇಷಗಳನ್ನ ತುಂಬಾ ಚಾಲ್ತಿಗೆ ತಂದು ಅದಕ್ಕೊಂದು ಹೊಸ ಆಕಾರವನ್ನು ಕೊಟ್ಟದ್ದು. ಶೃಂಗೇರಿಯಲ್ಲಿ ಕಳೆದ 2 ವರ್ಷದ ಹಿಂದೆ ಇವರ ದಕ್ಷಯಜ್ಞದ ಬ್ರಾಹ್ಮಣತಿ ವೇಷಕ್ಕಾಗಿ ದಕ್ಷಯಜ್ಞ ಪ್ರಸಂಗವನ್ನು ಮಾಡಿದ್ದಾರೆ. ಇದನ್ನು ನೀವು ನಂಬಬೇಕು, ನಾನು ಕಂಡದ್ರಿಂದ ಹೇಳುತ್ತೇನೆ. ಇಡೀ ಯಕ್ಷಗಾನವನ್ನು ಮಾಡಿದ್ದು ದಕ್ಷನಿಗಾಗಿಯೂ ಅಲ್ಲ, ದಾಕ್ಷಾಯಿಣಿಗಾಗಿಯೂ ಅಲ್ಲ, ಇವರ ಬ್ರಾಹ್ಮಣತಿಯ ವೇಷಕ್ಕಾಗಿ. ಅಂದ್ರೆ ಬ್ರಾಹ್ಮಣತಿಯ ವೇಷಕ್ಕೊಂದು ಹಾಗುಂಟು ಅನ್ನುವ ಕಲ್ಪನೆಯೇ ಯಾರಿಗಿರಲಿಲ್ಲ. ಸಾಧಾರಣವಾಗಿ ಗರ್ಭಿಣಿ ಸ್ತ್ರೀಯನ್ನು ಮಾಡಿಕೊಂಡು ಬ್ರಾಹ್ಮಣನೊಟ್ಟಿಗೆ ಬರುವುದು ಒಂದು ಕ್ರಮ ಹಿಂದಿಂದ ನಡೆದುಕೊಂಡು ಬಂದದ್ದು. ಅದನ್ನು ಮೀರಿ ಅದಕ್ಕೊಂದು ಆಕಾರ ಕೊಟ್ಟು ಅದಕ್ಕೆ ಮನೆಯಲ್ಲಿ ನಡೀತಾ ಇದ್ದ ಹಾಡು ಹಸೆಗಳನ್ನೆಲ್ಲ ಸೇರಿಸಿ ಅದಕ್ಕೊಂದು ಇಡೀ ಹಾಸ್ಯದ ಚಿತ್ರಣವನ್ನು ಕೊಟ್ಟದ್ದು. ಅವರ ಸ್ಫೂರ್ತಿ ಅವರಲ್ಲಿ ಕೇಳುವಾಗ ಒಂದು ಮಾತು ಅವರು ಹೇಳಿದ್ರು, ಬೆಳೆಯೂರು ಕೃಷ್ಣಮೂರ್ತಿ ಅವರು ರಾವಣನ ವೇಷ ಮಾಡಿದ್ರು ಕೂಡ ಅದಕ್ಕೊಂದು ಹಾಸ್ಯದ ಲೇಪ ಇರ್ತಿತ್ತು ಅಂತ. ಅದು ಜನರಂಜನೆ ಔಚಿತ್ಯ ಮೀರದೆ ನಡೀಬೇಕಾದ ದಾರಿ ಅಂತ. ಅದನ್ನು ಬಳಸಿಕೊಂಡವರು ನಾರದನಂತ ವೇಷದಿಂದ ಹಿಡಿದು ದೇವೇಂದ್ರನಂತ ವೇಷಗಳನ್ನು ಮಾಡುವಾಗ ಕೂಡ ಒಂದು ಸಣ್ಣ ಹಾಸ್ಯದ ಎಳೆಯನ್ನು ಇಟ್ಟುಕೊಳ್ತಾರೆ. ಅದು ಬಹಳ ವಿಶೇಷ ಮತ್ತು ಬಹಳ ಕಷ್ಟ, ನಗಿಸುವುದು ಬಹಳ ಕಷ್ಟ ರಂಗದಲ್ಲಿ, ಅದನ್ನು ಮಾಡಬಲ್ಲವರು. ಇನ್ನೊಂದು ಭಾಷಾಶುದ್ಧಿ ಮತ್ತು ತಾಳಮದಲ್ಲಿ ಅರ್ಥಗಾರಿಕೆ ಕ್ಷೇತ್ರವನ್ನು ಪ್ರವೇಶ ಮಾಡಿದವರು. ಇನ್ನೂ ನೆನಪಿಸಿಕೊಳ್ಳಬೇಕಾದ್ದು ಶೇಣಿಯಂತಹ ಯಕ್ಷಗಾನದ ದಂತಕತೆ. ಅಂತ ಶೇಣಿ ಗೋಪಾಲಕೃಷ್ಣ ಭಟ್ಟರೊಟ್ಟಿಗೆ ವಿಟ್ಲ ಜೋಶಿಯವರೊಟ್ಟಿಗೆ ವೇಷವನ್ನು ಮಾಡಿದ್ದಾರೆ. ಶೇಣಿಯವರ ಬೇಡ್ರ ಕಣ್ಣಪ್ಪದ ಕೈಲಾಸ ಶಾಸ್ತ್ರಿಗೆ ಇವರು ರಾಣಿಯ ವೇಷವನ್ನು ಮಾಡಿದ್ದಾರೆ. ಅವರ ಚಂದ್ರಾವಳಿ ವಿಲಾಸದ ಚಂದಗೋಪನಿಗೆ ಇವರು ರಾಧೆಯ ವೇಷವನ್ನು ಮಾಡಿದ್ದಾರೆ. ವಿಟ್ಲ ಜೋಶಿಯವರ ಅಜ್ಜಿಯ ವೇಷಕ್ಕೆ ಇವರು ರಾಧೆಯ ವೇಷವನ್ನು ಮಾಡಿದ್ದಾರೆ. ಕೈಲಾಸ ಶಾಸ್ತ್ರಿಯ ರಾಣಿ ಮತ್ತು ಅದರ ತಾಯಿಯ ವೇಷವನ್ನು ವಿಟ್ಲ ಜೋಶಿಯವರು ಮಾಡಿದ್ದಾರೆ. ಅಂದ್ರೆ ತೆಂಕು ಬಡಗು ಅನ್ನುವ ಭೇದಗಳಿಲ್ಲದೆ ಈ ಹಿಂದೆ ಆಗಿ ಹೋದ ಎಲ್ಲ ತಲೆಮಾರಿನವರಿಂದ ಹಿಡಿದು ಇಲ್ಲಿವರೆಗೆ ಬಂದಿದ್ದಾರೆ. ಬಹುತೇಕ ಒಂದನ್ನು ನಾನು ನೆನಪಿಸಿ ಉಲ್ಲೇಖಿಸುವುದಿದ್ರೆ, ಕಾಳಿಂಗನಾವುಡರ ಗರಡಿಯಲ್ಲಿ ಬೆಳೆದ ಎಲ್ಲ ಕಲಾವಿದರು ಕೂಡ ರಂಗದಲ್ಲಿ ಶಿಸ್ತು ಮತ್ತು ರಂಗದ ಮರ್ಯಾದೆಯನ್ನು ಮೀರದೇ ಇದ್ದವರು. ಅದಕ್ಕೆ ಸಾಕ್ಷಿಯಾಗಿ ಇವತ್ತು ನಮ್ಮ ಕಣ್ಣ ಮುಂದೆ ಅಶೋಕ ಭಟ್ರು ಕಾಣುತ್ತಾರೆ. ಇವತ್ತಿಗೂ ಇಷ್ಟು ಅನುಭವಿಯಾಗಿ 50 ವರ್ಷಗಳ ಹತ್ತಿರ ಯಕ್ಷಗಾನ ಕ್ಷೇತ್ರದಲ್ಲಿದ್ದಾರೆ. 3-4 ತಲೆಮಾರಿನ ಮಕ್ಕಳೊಟ್ಟಿಗೆ ಯಕ್ಷಗಾನವನ್ನ ನಡೆಸಿಕೊಂಡು ಬಂದವರು. ಇವತ್ತಿಗೂ ರಂಗಕ್ಕೆ ಹೋಗುವಾಗ ರಂಗದ ಮೇಲೆ ಭಯ ಇರುವ ಕಲಾವಿದ ಅಶೋಕ ಭಟ್ರು. ಇದು ನಾವು ತುಂಬಾ ಇವತ್ತಿನ ತಲೆಮಾರು ಗಮನಿಸಬೇಕಾದ್ದು. ಕೊನೆಯ ಒಂದು ಮಾತನ್ನು ಹೇಳಿ ಮುಗಿಸ್ತೇನೆ. ನಿಮಗೆಲ್ಲ ಗೊತ್ತಿರುವಂಥದ್ದು, ತೀರಾ ಪ್ರಚಲಿತವಾದದ್ದು, ರಂಗನಾಯಕಿ ಪ್ರಸಂಗದಲ್ಲಿ ಚಾಂದನ್ ಖಾನ್ ಎನ್ನುವಂಥ ಒಂದು ವೇಷವನ್ನ ಅರ್ಧ ಬಾಮಿನಿ, 3 ಸಾಲಿನ ಒಂದು ಬಾಮಿನಿ ಷಟ್ಪದಿಯ 3 ಸಾಲಿನ ಒಂದು ಪದ್ಯ. ಇವತ್ತಿನ ಎಲ್ಲ ಯಕ್ಷಗಾನದ ಕಲಾವಿದರು ಗಮನಿಸಬೇಕಾದ್ದು. ಇವತ್ತು ಮೊದಲು ಕಲಾವಿದ ಚೌಕಿಗೆ ಬಂದ ಕೂಡಲೇ ಭಾಗವತರ ಹತ್ರ ಕೇಳುವುದು ಅದನ್ನು, ನಂಗೆ ಕೆಲಸದ ಪದ್ಯ ಯಾವುದು ಅಂತ. ಅವರ ರಂಗಸ್ಥಳದಲ್ಲಿ ಗೊಬ್ಬರ ಹೊರಲಿಕ್ಕೆ ಬರುವುದಾ, ವೇಷ ಮಾಡ್ಲಿಕ್ಕೆ ಬರುವುದಾ ಗೊತ್ತಿಲ್ಲ. ಯಾಕಂದ್ರೆ ಕೆಲಸ ಅನ್ನುವ ಶಬ್ದವೇ ತೀರಾ ನನಗೆ ತುಂಬಾ ಮುಜುಗರ ಕೊಡುವ ಇದು. ನಾನು ಯಾವುದಕ್ಕೆ ಕೆಲಸ ಮಾಡಬೇಕು ಅಂತ, ಕೆಲಸ ಮಾಡ್ಲಿಕ್ಕಿದ್ದದಲ್ಲ ಅದು, ವೇಷ ಮಾಡ್ಲಿಕ್ಕೆ ಅಭಿನಯ ಮಾಡ್ಲಿಕ್ಕಿದ್ದ ಕ್ಷೇತ್ರ. ಇರಲಿ, ಅಂತ ಸಾಲಿನಲ್ಲಿ ನಾವಿದ್ದೇವೆ. ಬರುವ ಗೋಪಾಲ ವೇಷದಿಂದ ಹಿಡಿದು ಅಷ್ಟತಾಳದ ಪದ್ಯ ಇದ್ರೆ ಕುಣಿಲೇಬೇಕು, ರೂಪಕ ತಾಳದ ಪದ್ಯಕ್ಕೆ ಕುಣಿದೇ ಇದ್ರೆ ಅವನ ಕುಲದೇವರು ಮುನಿಯುತ್ತಾರೆ ಅನ್ನುವ ಕಾಲದಲ್ಲಿ ನಾವಿದ್ದೇವೆ. ಆ ಕಾಲದಲ್ಲಿ ಅರ್ಧ ಬಾಮಿನಿಯ ವೇಷವನ್ನು ಮಾಡಿ ಸುಮಾರು ಒಂದು 30 ವರ್ಷಗಳ 25-30 ವರ್ಷದ ಹಿಂದಿನ ಪ್ರಸಂಗ. ಇವತ್ತು ಅಶೋಕ ಭಟ್ರ ವಿಷಯವನ್ನು ಹೇಳಿದರೆ ಆ ಕಾಲದ ಪ್ರೇಕ್ಷಕರು ಹೇಳ್ತಾರೆ, ಆ ರಂಗನಾಯಕಿ ಚಾಂದಕಾನ್ನ ವೇಷ ಅಶೋಕ ಭಟ್ರು ಮಾಡಿದ್ರು ಅಂತ. ಅರ್ಧ ಬಾಮಿನಿಯ ವೇಷವನ್ನು ಮಾಡಿ 30-40 ವರ್ಷಗಳ ಈಚೆಯೂ ಅದರ ಚಾಪನ್ನು ಉಳಿಸಿಕೊಡುವುದು ಒಬ್ಬ ಕಲಾವಿದನ ಜಾಣ್ಮೆ, ಕಲಾವಿದನ ನೈಪುಣ್ಯತೆ. ಅದು ಅಶೋಕ ಭಟ್ರ ಇಡೀ ಬದುಕಿಗೆ ಹಿಡಿದ ಕನ್ನಡಿಗಿಂತ ಭಾವಿಸ್ತೇನೆ. ಬಹುಶಃ ಲಂಬಿಸಿದ್ರೆ ಕ್ಷಮಿಸಿ ಅಂತ ಹೇಳ್ತಾ, ಅಶೋಕ ಭಟ್ರ ಬದುಕು ಹೃಷ್ಟಪುಷ್ಟವಾಗಲಿ. ಅವರ ಯಕ್ಷ ಪಯಣದಲ್ಲಿ ದೊಡ್ಡ ಕೊಡುಗೆಯನ್ನು ಕೊಟ್ಟವರ ಶ್ರೀಮತಿ, ತಹಶೀಲ್ದಾರರಂತ ದೊಡ್ಡ ಉದ್ಯೋಗದಲ್ಲಿ ತಾವಿದ್ದು ಗಂಡನ ಯಕ್ಷಗಾನದ ಪಯಣಕ್ಕೆ ಯಾವ ತೊಂದರೆಯನ್ನೂ ಮಾಡದೆ, ಯಾವ ಅಡ್ಡಿಯನ್ನೂ ಮಾಡದೆ ಮುನ್ನಡೆಸಿದ ಅವರಿಗೆ ಅವರ ಯಕ್ಷಗಾನದ ಯಶೋಗಾತಿ ಅರ್ಧ ಪಾಲು ಸಲ್ಲಬೇಕು. ಮಗನಿಗೂ ಯಕ್ಷಗಾನದ ಆಸಕ್ತಿ ಉಂಟು, ಮುನ್ನಡೆಸಲಿ ಅಂತ ಹೇಳ್ತಾ, ಅಶೋಕ ಭಟ್ರ ಯಕ್ಷ ಪಯಣವೇ 75 ಆಗಲಿ, ಅಶೋಕ ಭಟ್ರ ಆಯುಷ್ಯ 125 ಪೂರ್ಣ ಪ್ರಮಾಣವನ್ನು ತುಂಬಲಿ. ಭಗವಂತ ಅವರಿಗೆಲ್ಲ ಇಷ್ಟಿಪುಷ್ಟಿಯನ್ನು ಒದಗಿಸಿ ಅವರ ಬದುಕನ್ನು ಮುನ್ನಡೆಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ, ಅವಕಾಶಕ್ಕೆ ವಂದಿಸ್ತಾ ನನ್ನ ಅಭಿನಂದನಾ ನುಡಿಯನ್ನು ಮುಗಿಸ್ತಾ ಇದ್ದೇನೆ. ಯಕ್ಷಗಾನಂ ಗೆಲ್ಗೆ, ಯಕ್ಷಗಾನಂ ಬಾಳ್ಗೆ.